ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ. ಕುಂಭರಾಶಿಯವರ ಗ್ರಹಗತಿಗಳನ್ನು ನೋಡಿದಾಗ ಈ ಜೂನ್ ತಿಂಗಳು 2025 ಜೂನ್ 12ರ ನಂತರ ತೃತೀಯ ಸ್ಥಾನದಲ್ಲಿ ಶುಕ್ರ, ಪಂಚಮ ಸ್ಥಾನದಲ್ಲಿ ಸೂರ್ಯ, ಸಪ್ತಮ ಸ್ಥಾನದಲ್ಲಿ ಕುಜ. ಈ ಸಮಯ ಅಂದರೆ ಜೂನ್ 12ರ ನಂತರ ಕುಂಭರಾಶಿಯವರ ಶುಭ ಅಶುಭ ಫಲಗಳನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಈ ಕುಂಭರಾಶಿಯವರಿಗೆ ಸ್ವರ್ಣಯುಗ ಪ್ರಾರಂಭವೆಂದೇ ಹೇಳಬಹುದು. ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರು ಶುಕ್ರನ ಪ್ರಭಾವದಿಂದ ಹೆಚ್ಚಿನ ಧನಲಾಭ ಕಾಣ್ತೀರಿ. ವ್ಯಾಪಾರ ವಿಸ್ತರಣೆ ಮಾಡಲು ಅಥವಾ ಹೊಸದಾದ ವ್ಯಾಪಾರ ಸ್ಥಾಪಿಸಲು ಈ ಸಮಯ ಅದ್ಭುತವಾದಂತಹ ಸಮಯವೆಂದೇ ಹೇಳಬಹುದು. ಮಾಡ್ತಿರ್ತಕ್ಕಂತಹ ವ್ಯಾಪಾರ ಕ್ಷೇತ್ರದಲ್ಲಿ ಹೊಸ ವ್ಯಕ್ತಿಗಳ ಪರಿಚಯವಾಗಲಿದ್ದು ಅವರಿಂದ ಆರ್ಥಿಕವಾಗಿ ಏಳಿಗೆಯನ್ನು ಕಾಣ್ತಕ್ಕಂತಹ ಅವಕಾಶಗಳಿವೆ. ನಿಮ್ಮ ವ್ಯಾಪಾರದಲ್ಲಿ ಅಥವಾ ನಿಮ್ಮ ಕಚೇರಿಗಳಲ್ಲಿ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವರು ನಿಮಗೆ ಹೆಚ್ಚಿನ ಅನುಕೂಲಗಳನ್ನು ಮಾಡ್ತಕ್ಕಂತಹ ಸಾಧ್ಯತೆಗಳಿವೆ. ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವರು ಈ ಸಮಯ ಚಿನ್ನದಂತಹ ಸಮಯ ಅಂತಲೇ ಹೇಳಬಹುದು. ಉದ್ಯೋಗದಲ್ಲಿ ಪೆಂಡಿಂಗ್ ಇರತಕ್ಕಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುವಂತಹ ಅವಕಾಶಗಳು ಹೆಚ್ಚಾಗಿದೆ. ಕುಂಭರಾಶಿಯ ಉದ್ಯೋಗಸ್ಥರಿಗೆ ಈ ಸಮಯ ಜೂನ್ 12ರ ನಂತರ ಇನ್ಕ್ರಿಮೆಂಟ್ ಅಥವಾ ಪ್ರಮೋಷನ್ ಪಡ್ತಕ್ಕಂತಹ ಹೆಚ್ಚಿನ ಅವಕಾಶಗಳು ಕಾಣ್ತಾ ಇದೆ. ಈ ಸಮಯ ಉದ್ಯೋಗಸ್ಥರು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿಗೆ ಸಮಯ ಕೊಡೋದ್ರಿಂದ ಅನೇಕ ರೀತಿಯ ಲಾಭ ಗಳಿಸುವಂತಹ ಅವಕಾಶಗಳಿವೆ. ಇನ್ನು ಕುಂಭರಾಶಿಯವರಿಗೆ ದೂರ ಪ್ರಯಾಣ, ಸಮಾರಂಭಗಳು, ಔತಣಕೂಟಗಳಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದು, ಹಾಗೆ ಕುಂಭರಾಶಿಯವರು ವಿದೇಶ ಪ್ರಯಾಣ ಬೆಳೆಸ್ತಕ್ಕಂತಹ ಅವಕಾಶಗಳು ಹೆಚ್ಚಾಗಿವೆ. ಆರೋಗ್ಯದಲ್ಲಿ ಯಾವುದೇ ಹೆಚ್ಚಿನ ಸಮಸ್ಯೆಗಳು ಕಾಣುತ್ತಿಲ್ಲ. ಆದರೂ ಪಾದಗಳಿಗೆ ಮತ್ತು ಚರ್ಮ ವ್ಯಾಧಿಗಳು ಕಂಡಲ್ಲಿ ತ್ವರಿತವಾಗಿ ಗಮನ ಹರಿಸೋದು ಸೂಕ್ತ. ಕುಂಭರಾಶಿಯ ವಿವಾಹಿತರು ಕುಟುಂಬದಲ್ಲಿ ಹೆಚ್ಚಿನ ಪ್ರೀತಿ ಪಡೆಯುವ, ದಾಂಪತ್ಯ ಜೀವನದಲ್ಲಿ ಸುಖ ಶಾಂತಿಯಿಂದಿರ್ತಕ್ಕಂತಹ ಮತ್ತು ಕುಟುಂಬ ಸದಸ್ಯರಿಂದ ಗೌರವ, ಮಕ್ಕಳಿಂದ ಕೀರ್ತಿ ಪಡೆಯುವ ಅಥವಾ ಅದ್ಭುತವಾದಂತಹ ಸಮಯ, ಮಕ್ಕಳಿಂದ ಕೀರ್ತಿ ಗೌರವ ಪಡಿತಕ್ಕಂತಹ ಸಮಯ. ಹಾಗೆ ಕುಂಭರಾಶಿಯವರು ಉದ್ಯೋಗ ಪ್ರಯತ್ನದಲ್ಲಿದ್ದರೆ, ಜಾಬ್ಗಾಗಿ ಹುಡುಕಾಟ ಮಾಡ್ತಾ ಇರ್ತಕ್ಕಂಥವರಿಗೆ ಜೂನ್ 12ರ ನಂತರ ನಿಮ್ಮ ಅರ್ಹತೆಗನುಗುಣವಾಗಿ ಉದ್ಯೋಗ ಅವಕಾಶಗಳು ದೊರೆಯುವಂತಹ ಅವಕಾಶಗಳು ಹೆಚ್ಚಾಗಿವೆ. ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಈ ಸಮಯ ಅದ್ಭುತವಾದಂತಹ ಸಮಯ. ಈ ಸಮಯದಲ್ಲಿ ನೀವು ಬಯಸಿದ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಂಡು ಅವುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಲು ಈ ಜೂನ್ ತಿಂಗಳು ತುಂಬ ಅನುಕೂಲಕರವಾಗಿದೆ. ಈ ಜೂನ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಹೊಸ ವ್ಯಕ್ತಿಗಳ ಪರಿಚಯವಾಗಲಿದ್ದು ಅವರಿಂದ ಹೆಚ್ಚಿನ ಅನುಕೂಲಗಳಾಗುವಂತಹ ಸಾಧ್ಯತೆಗಳಿವೆ. ಒಟ್ಟಿನಲ್ಲಿ ಈ ಜೂನ್ 12ರ ನಂತರ ಕುಂಭರಾಶಿಯವರಿಗೆ ಸ್ವರ್ಣಯುಗವೆಂದೇ ಹೇಳಬಹುದು. ವೀಕ್ಷಕರೇ, ಈ ಮಾಹಿತಿ ಮತ್ತು ಕುಂಭರಾಶಿಯ ಶುಭ ಅಶುಭ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.